ಒಂದು ಕಡೆ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಚುನಾವಣೆ ಕಣ ರಂಗೇರ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಅಭ್ಯರ್ಥಿಯಾಗಿರುವಂತಹ ಬಿ.ಕೆ. ರವಿ ಇದ್ದಾರೆ. ಅವ್ರನ್ನೇ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಯಾಕೆ ನಿಮ್ಮನ್ನೇ ಬೆಂಬಲಿಸಬೇಕು? ಏನೇನು ಆಶ್ವಾಸನೆ ಕೊಡ್ತಿದ್ದೀರಿ ಸರ್? ಸರ್, ಈಗಾಗಲೇ ನಾವು ಹೇಳ್ದಂಗೆ ನಾವು ಅವ್ರ ಗ್ರಾಸ್ ರೂಟ್ ಲೆವೆಲ್ ಕ್ರಿಕೆಟ್ನ ಡೆವಲಪ್ ಮಾಡುವಂಥ ತಂಡ ನಮ್ಮದು. ಯಾಕೆಂದರೆ ನಮ್ಮಲ್ಲಿ 10 ಜನ ಅಭ್ಯರ್ಥಿಗಳು ಗ್ರಾಸ್ ರೂಟ್ ಲೆವೆಲ್ ಕ್ರಿಕೆಟ್ನ ಡೆವಲಪ್ ಮಾಡ್ತಾ ಇರೋಂಥ ಕ್ಲಬ್ ಸೆಕ್ರೆಟರಿಗಳು, ಪ್ರೆಸಿಡೆಂಟ್ಗಳಿದ್ದಾರೆ. ಸೊ ನಮಗೆ ಗೊತ್ತಿದೆ ಗ್ರಾಸ್ ರೂಟ್ ಲೆವೆಲಲ್ಲಿ ಯಾವ ಮಕ್ಕಳಿಗೆ ಏನು ಬೇಕು, ಯಾವ ಥರ ಆಡಿಸ್ಬೇಕು, ಉತ್ತೇಜನೆ ಮಾಡಬೇಕು ಅಂತ. ಕ್ಲಬ್ನವರು ನಾವು ಕ್ರಿಕೆಟರ್ಸನ್ನ ಪ್ರೊಡ್ಯೂಸ್ ಮಾಡ್ತೀವಿ, ಹೊತ್ತು ಕ್ರಿಕೆಟರ್ಸ್ ಯಾವ ಕ್ಲಬ್ನೂ ಪ್ರೊಡ್ಯೂಸ್ ಮಾಡಲ್ಲ. ಸೊ ಹೀಗಾಗಿರೋದ್ರಿಂದ ನಮಗೆ ಗೊತ್ತಿದೆ ಯಾವ ಥರ ಉತ್ತೇಜನ ಕೊಡಬೇಕು, ಯಾವ ಥರ ಡೆವಲಪ್ ಮಾಡಬೇಕು, ಏನು ಬೇಕು ಫಾರ್ ಕ್ರಿಕೆಟ್ ಟು ಡೆವಲಪ್. ಹಾಗಾಗಿ ನಾವು ಅದಕ್ಕೆ ಹೇಳ್ತಿದ್ವಿ, ನಮಗೆ ಸಪೋರ್ಟ್ ಮಾಡೋದಕ್ಕೆ ಅದಕ್ಕೆ ನಾವು ಕೇಳ್ಕೊತಾ ಇದ್ದೀವಿ. ನಮಗೆ ಗೊತ್ತಿದೆ ಅಂತ ಹೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಕ್ರಿಕೆಟ್ ಕ್ರೀಡೆ ಅಂದಮೇಲೆ ಸ್ಲೆಡ್ಜಿಂಗು ಗ್ರೌಂಡಲ್ಲಿ ಕಾಮನ್. ಇದೀಗ ವೈಯಕ್ತಿಕವಾಗಿ ಎಲೆಕ್ಷನ್ ಟೈಮಲ್ಲಿ ಕೂಡ ಸ್ಲೆಡ್ಜಿಂಗ್ ಆಗ್ತಿದೆಯಾ? ನಿಮ್ಮ ಮೇಲೆ ಬಂದಿರುವಂತಹ ಆರೋಪ ಒಂದು ಕಡೆ ನಿಮ್ಮ ಹತ್ರ ಆರೋಪದ ಯಾರ್ಕರ್ಗಳೇ ನಿಮ್ಮ ಹತ್ರ ಬರ್ತಾ ಇದೆ ಸರ್? ಸರ್, ನಾವು ಅದನ್ನೇ ಹೇಳ್ತಾ ಇರೋದು, ಆರೋಪ ಪ್ರತಿರೋಪ ಅಲ್ಲ. ಆರೋಪ ಸುಮ್ಮನೆ ಇಲ್ಲದ ಪಲ್ಲದು ಸುಳ್ಳು ಹೇಳಿ ಆರೋಪ ಮಾಡೋದು ಶ್ರೇಯಸ್ಸಲ್ಲ. ಈಗಾಗಲೇ ಹೇಳ್ತಾ ಇದ್ದಾರೆ ನಮ್ಮನ್ನೆಲ್ಲ ಪಪ್ಪೆಟ್ಗಳು ಅಂದರು. ಯಾರಿಗೆ ಪಪ್ಪೆಟ್ಟು? ಅವ್ರು ಒಂದು ಸತಿ ಬೇರೆಯವ್ರ ಬಗ್ಗೆ ಹೇಳೋಕ್ಕೆ ನಮ್ಗೆ ಭಾಳ ಬೇಜಾರಾಯಿತು. ಅವ್ರು ಹೇಳೋಕ್ಕೆ ಮುಂಚೆ ಒಂದು ಸತಿ ಅವ್ರಿಗೆ ಹೋಗಿ ಕನ್ನಡಿ ಮುಂದೆ ನಿಂತ್ಕೊಂಡು ಯೋಚನೆ ಮಾಡಿ ಹೇಳಿ, ಕನ್ನಡಿಲಿ ನೋಡ್ಕೊಂಡು ಹೇಳಿ ಯಾರು ಪಪ್ಪೆಟ್ಟು ಅಂತ. ಅವ್ರಿಗೆ ಗೊತ್ತಾಗುತ್ತೆ ಯಾರು ಪಪ್ಪೆಟ್ಟು ಅಂತ. ಈ ಪಪ್ಪೆಟ್ಟು ಅವೆಲ್ಲ ಮಾತಾಡೋದು ಶ್ರೇಷ್ಠ ತರಲ್ಲ. ನಮ್ಮ ವೆಂಕಟೇಶ್ ಪ್ರಸಾದ್ ಅವರು ಒಬ್ಬ ಅದ್ಭುತ ಆಟಗಾರರು, ನಾವು ಅದಕ್ಕೆ ರೆಸ್ಪೆಕ್ಟ್ ಕೊಡ್ತೀವಿ ಆ್ಯಸ್ ಎ ಕ್ರಿಕೆಟರ್. ಬಟ್ ಅಡ್ಮಿನಿಸ್ಟ್ರೇಷನ್ ಈಸ್ ಅ ಡಿಫ್ರೆಂಟ್ ಕಪ್ ಆಫ್ ಟೀ. ಅವರು ಅದಕ್ಕೆ ಬಂದುಬಿಟ್ಟು ಇವಾಗ ಅವ್ರ ಪಪ್ಪೆಟ್ಗಳು, ಅವರು ಏನೋ ಕೆಲವು ಮಾತುಗಳೆಲ್ಲ ಆಡಿದ್ದಾರೆ, ತುಂಬ ಕೆಟ್ಟ ಮಾತುಗಳು. ಅದು ಶೋಭೆ ತರುವಂಥದ್ದಲ್ಲ ಅಂತ ನಾನು ವೆಂಕಟೇಶ್ ಪ್ರಸಾದ್ ಅವ್ರು ತಿಳಿಸ್ಲಿಕ್ಕೆ ಇಚ್ಛಿಸ್ತೇನೆ. ಅದೇ ನಮ್ಮ ಅಧ್ಯಕ್ಷರು ಮಾತಾಡ್ತಿದ್ದಾರೆ ನೋಡಿ, ಅವ್ರು ಯಾವುದೇ ಥರವಾದಿಲ್ಲ. ಅವರು ನಮಗೆ ವೆರಿ ಕ್ಲಿಯರಾಗಿ ಹೇಳಿದ್ರು, ಒಬ್ಬರ ಮೇಲೆ ನಾವು ಆಪಾದನೆ ಮಾಡೋದಿಲ್ಲ, ನಂದೇನಿದೆಯೋ ವಾಟ್ ಐ ಕ್ಯಾನ್ ಡೂ, ಐ ಡೂ ಮೈ ಬೆಸ್ಟ್ ಅಂತ. ಆ ಥರ. ಸರ್, ನೀವು ಅಂದರೆ ಕ್ಲಬ್ ಕ್ರಿಕೆಟ್ಗೆ ಎಷ್ಟು ಹೆಚ್ಚು ನೀವು ಪ್ರೋತ್ಸಾಹ ಕೊಡ್ತೀರಿ ಅಂತಂದರೆ ಅದಕ್ಕೆ ಬೇಕಂತ ಏನೇನು ಸಿದ್ಧತೆ ಆಗಿದೆ ಸರ್? ಸರ್, ಕ್ಲಬ್ ಕ್ರಿಕೆಟ್ ಅದಕ್ಕೆ ಹೇಳೋದು, ಗ್ರಾಸ್ ರೂಟ್ ಲೆವೆಲ್ ಡೆವಲಪ್ ಆಗಬೇಕು ಅಂದರೆ ಕ್ಲಬ್ಸು, ಯಾಕೆಂದರೆ ಕ್ಲಬ್ ಸೆಕ್ರೆಟರೀಸ್ ನಾನು ಈಗಾಗಲೇ ಹೇಳ್ದಂಗೆ ನಾವು ದುಡ್ಡು ಹಾಕಿ ಕ್ಲಬ್ನ ಅಂತ ನಡೆಸ್ತಾ ಬಂದಿದ್ದೀವಿ. ಸೊ ನಮಗೆ ಗೊತ್ತಿದೆ. ಆದ್ದರಿಂದ ನಾವು ಇವಾಗ ಕ್ಲಬ್ಗಳಿಗೆ ಉತ್ತೇಜನ ನೀಡಲಿಕ್ಕೆ ನಮ್ಮ ಮ್ಯಾನಿಫೆಸ್ಟೋಲ್ಲಿ ಹೇಳಿದ್ದೀವಿ, ಎಲ್ಲ ಕ್ಲಬ್ನವ್ರಿಗೂ ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಪೊಸಿಷನ್ ಅವ್ರಿಗೆ ಫೈನಾನ್ಷಿಯಲ್ ಅಂದರೆ ಕ್ಯಾಶ್ ಅವಾರ್ಡ್ಸ್ ಕೊಡ್ತೀವಿ. ಸೊ ಆ ಕ್ಯಾಶ್ ಅವಾರ್ಡ್ ತೊಗೊಂಡು ಅವರು ಆ ಕ್ಲಬ್ನ ಡೆವಲಪ್ ಮಾಡ್ಬೋದು, ಮಕ್ಕಳನ್ನ ಚೆನ್ನಾಗಿ ಆಟ ಆಡಿಸಿ. ಯಾಕೆಂದರೆ ತುಂಬ ಕಷ್ಟ ಇದೆ ಇವಾಗ ಕ್ಲಬ್ ನಡೆಸೋದು. ಸೊ ಹಾಗಾಗಿರೋದ್ರಿಂದ ನಾವು ಆ ಥರ ಕ್ಯಾಶ್ ಅವಾರ್ಡ್ಸ್ ಎಲ್ಲ ಇನ್ಕ್ರೀಸ್ ಮಾಡಿದ್ದೀವಿ. ಹಂಗೆ ಮಾಡಿರೋದ್ರಿಂದ ಅವ್ರಿಗೆ ಕ್ಲಬ್ ನಡೆಸಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಮಾಡಿದ್ದೀವಿ. ಸರ್, 2013ರಿಂದ ಯಾವುದೇ ರೀತಿಯ ಪ್ರೋಗ್ರೆಸ್ ಆಗಿಲ್ಲ ಅಂತ ಒಂದು ಆರೋಪ. ಸರ್, ಅದು ಮತ್ತೊಮ್ಮೆ ಹೇಳ್ತೀನಿ, 2013ರಿಂದ ಅವರು ಆರೋಪ ಮಾಡ್ತಿದ್ದಾರೆ. ಮೊದಲನೇದಾಗಿ ನಾನು ಇಷ್ಟಪಡ್ತೇನೆ, ಅವರ ತಂಡದಲ್ಲಿ ಇವಾಗ ಕಾರ್ಯದರ್ಶಿಯಾಗಿ ನಿಂತಿರತಕ್ಕಂಥ ವಿನಯ್ ಮೃತ್ಯುಂಜಯ್, ನನ್ನ ಆತ್ಮೀಯ ಸ್ನೇಹಿತರು, ಅವರು 13ರಿಂದ 22ವರೆಗೂ 9 ವರ್ಷದವರೆಗೂ ಅವರು ಅಧಿಕಾರದಲ್ಲಿದ್ದರು. ಸೊ ಅಂದರೆ ಇವಾಗ ಅವರೇ ಉತ್ತರ ಕೊಡಬೇಕು. ಅದು ವಿನಯ್ ಮೃತ್ಯುಂಜಯ್ ಅವರೇ ವೆಂಕಟೇಶ್ ಪ್ರಸಾದ್ ಅವ್ರು ಕೊಡಬೇಕು, ಡೆವಲಪ್ ಆಗಿದೆಯಾ ಇಲ್ಲ ಅಂತ. ಡೆವಲಪ್ ಆಗಿಲ್ಲ ಅಂದರೆ ಆ ಡೆವಲಪ್ ಮಾಡದೇ ಇದ್ದವ್ರಿಗೆ ಇವತ್ತು ನೀವು ಕಾರ್ಯದರ್ಶಿ ಸ್ಥಾನ ಕೊಡ್ತಾ ಇದ್ದೀರಲ್ಲ, ಅದು ಸರಿನೇ ಅಂತ ನಾನು ಅವ್ರನ್ನೇ ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಇವಿಷ್ಟು ಅಭ್ಯರ್ಥಿಯಾಗಿರುವಂತಹ ಬಿ.ಕೆ. ರವಿಯವರ ಸ್ಪಷ್ಟನೆ. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಂದು ಕಡೆ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಚುನಾವಣೆ ಕಣ ರಂಗೇರ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಅಭ್ಯರ್ಥಿಯಾಗಿರುವಂತಹ ಬಿ.ಕೆ. ರವಿ ಇದ್ದಾರೆ. ಅವ್ರನ್ನೇ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಯಾಕೆ ನಿಮ್ಮನ್ನೇ ಬೆಂಬಲಿಸಬೇಕು? ಏನೇನು ಆಶ್ವಾಸನೆ ಕೊಡ್ತಿದ್ದೀರಿ ಸರ್? ಸರ್, ಈಗಾಗಲೇ ನಾವು ಹೇಳ್ದಂಗೆ ನಾವು ಅವ್ರ ಗ್ರಾಸ್ ರೂಟ್ ಲೆವೆಲ್ ಕ್ರಿಕೆಟ್ನ ಡೆವಲಪ್ ಮಾಡುವಂಥ ತಂಡ ನಮ್ಮದು. ಯಾಕೆಂದರೆ ನಮ್ಮಲ್ಲಿ 10 ಜನ ಅಭ್ಯರ್ಥಿಗಳು ಗ್ರಾಸ್ ರೂಟ್ ಲೆವೆಲ್ ಕ್ರಿಕೆಟ್ನ ಡೆವಲಪ್ ಮಾಡ್ತಾ ಇರೋಂಥ ಕ್ಲಬ್ ಸೆಕ್ರೆಟರಿಗಳು, ಪ್ರೆಸಿಡೆಂಟ್ಗಳಿದ್ದಾರೆ. ಸೊ ನಮಗೆ ಗೊತ್ತಿದೆ ಗ್ರಾಸ್ ರೂಟ್ ಲೆವೆಲಲ್ಲಿ ಯಾವ ಮಕ್ಕಳಿಗೆ ಏನು ಬೇಕು, ಯಾವ ಥರ ಆಡಿಸ್ಬೇಕು, ಉತ್ತೇಜನೆ ಮಾಡಬೇಕು ಅಂತ. ಕ್ಲಬ್ನವರು ನಾವು ಕ್ರಿಕೆಟರ್ಸನ್ನ ಪ್ರೊಡ್ಯೂಸ್ ಮಾಡ್ತೀವಿ, ಹೊತ್ತು ಕ್ರಿಕೆಟರ್ಸ್ ಯಾವ ಕ್ಲಬ್ನೂ ಪ್ರೊಡ್ಯೂಸ್ ಮಾಡಲ್ಲ. ಸೊ ಹೀಗಾಗಿರೋದ್ರಿಂದ ನಮಗೆ ಗೊತ್ತಿದೆ ಯಾವ ಥರ ಉತ್ತೇಜನ ಕೊಡಬೇಕು, ಯಾವ ಥರ ಡೆವಲಪ್ ಮಾಡಬೇಕು, ಏನು ಬೇಕು ಫಾರ್ ಕ್ರಿಕೆಟ್ ಟು ಡೆವಲಪ್. ಹಾಗಾಗಿ ನಾವು ಅದಕ್ಕೆ ಹೇಳ್ತಿದ್ವಿ, ನಮಗೆ ಸಪೋರ್ಟ್ ಮಾಡೋದಕ್ಕೆ ಅದಕ್ಕೆ ನಾವು ಕೇಳ್ಕೊತಾ ಇದ್ದೀವಿ. ನಮಗೆ ಗೊತ್ತಿದೆ ಅಂತ ಹೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಕ್ರಿಕೆಟ್ ಕ್ರೀಡೆ ಅಂದಮೇಲೆ ಸ್ಲೆಡ್ಜಿಂಗು ಗ್ರೌಂಡಲ್ಲಿ ಕಾಮನ್. ಇದೀಗ ವೈಯಕ್ತಿಕವಾಗಿ ಎಲೆಕ್ಷನ್ ಟೈಮಲ್ಲಿ ಕೂಡ ಸ್ಲೆಡ್ಜಿಂಗ್ ಆಗ್ತಿದೆಯಾ? ನಿಮ್ಮ ಮೇಲೆ ಬಂದಿರುವಂತಹ ಆರೋಪ ಒಂದು ಕಡೆ ನಿಮ್ಮ ಹತ್ರ ಆರೋಪದ ಯಾರ್ಕರ್ಗಳೇ ನಿಮ್ಮ ಹತ್ರ ಬರ್ತಾ ಇದೆ ಸರ್? ಸರ್, ನಾವು ಅದನ್ನೇ ಹೇಳ್ತಾ ಇರೋದು, ಆರೋಪ ಪ್ರತಿರೋಪ ಅಲ್ಲ. ಆರೋಪ ಸುಮ್ಮನೆ ಇಲ್ಲದ ಪಲ್ಲದು ಸುಳ್ಳು ಹೇಳಿ ಆರೋಪ ಮಾಡೋದು ಶ್ರೇಯಸ್ಸಲ್ಲ. ಈಗಾಗಲೇ ಹೇಳ್ತಾ ಇದ್ದಾರೆ ನಮ್ಮನ್ನೆಲ್ಲ ಪಪ್ಪೆಟ್ಗಳು ಅಂದರು. ಯಾರಿಗೆ ಪಪ್ಪೆಟ್ಟು?
ಅವ್ರು ಒಂದು ಸತಿ ಬೇರೆಯವ್ರ ಬಗ್ಗೆ ಹೇಳೋಕ್ಕೆ ನಮ್ಗೆ ಅದು ಭಾಳ ಬೇಜಾರಾಯಿತು. ಅವ್ರು ಹೇಳೋಕ್ಕೆ ಮುಂಚೆ ಒಂದು ಸತಿ ಅವ್ರಿಗೆ ಹೋಗಿ ಕನ್ನಡಿ ಮುಂದೆ ನಿಂತ್ಕೊಂಡು ಯೋಚನೆ ಮಾಡಿ ಹೇಳಿ, ಈ ಕನ್ನಡಿಲಿ ನೋಡ್ಕೊಂಡು ಹೇಳಿ ಯಾರು ಪಪ್ಪೆಟ್ಟು ಅಂತ ಅವ್ರಿಗೆ ಗೊತ್ತಾಗುತ್ತೆ ಯಾರು ಪಪ್ಪೆಟ್ಟು ಅಂತ. ಈ ಪಪ್ಪೆಟ್ ಅವೆಲ್ಲ ಮಾತಾಡೋದು ಶೇಷ್ ತರಲ್ಲ. ನಮ್ಮ ವೆಂಕಟೇಶ್ ಪ್ರಸಾದ್ ಅವರು ಒಬ್ಬ ಅದ್ಭುತ ಆಟಗಾರರು, ನಾವು ಅದಕ್ಕೆ ರೆಸ್ಪೆಕ್ಟ್ ಕೊಡ್ತೀವಿ ಆ್ಯಸ್ ಎ ಕ್ರಿಕೆಟರ್. ಬಟ್ ಅಡ್ಮಿನಿಸ್ಟ್ರೇಷನ್ ಈಸ್ ಅ ಡಿಫ್ರೆಂಟ್ ಕಪ್ ಆಫ್ ಟೀ. ಅವರು ಅದಕ್ಕೆ ಬಂದುಬಿಟ್ಟು ಇವಾಗ ಅದು ಅವ್ರ ಪಪ್ಪೆಟ್ಗಳು ಅವರು ಏನೋ ಏನೋ ಕೆಲವು ಮಾತುಗಳೆಲ್ಲ ಆಡಿದ್ದಾರೆ, ತುಂಬ ಕೆಟ್ಟ ಮಾತುಗಳು, ಅದು ಶೋಭೆ ತರುವಂಥದ್ದಲ್ಲ ಅಂತ ನಾನು ವೆಂಕಟೇಶ್ ಪ್ರಸಾದ್ ಅವ್ರಿಗೆ ತಿಳಿಸ್ಲಿಕ್ಕೆ ಇಚ್ಛಿಸ್ತೇನೆ. ಅದೇ ನಮ್ಮ ಅಧ್ಯಕ್ಷರು ಮಾತಾಡ್ತಿದ್ದಾರೆ ನೋಡಿ, ಅವ್ರು ಯಾವುದೇ ಥರವಾದಿಲ್ಲ. ಅವರು ನಮಗೆ ವೆರಿ ಕ್ಲಿಯರಾಗಿ ಹೇಳಿದ್ರು, ಒಬ್ಬರ ಮೇಲೆ ನಾವು ಆಪಾದನೆ ಮಾಡೋದಿಲ್ಲ, ನಂದೇನಿದೆಯೋ ವಾಟ್ ಐ ಕ್ಯಾನ್ ಡೂ ಐ ವಿಲ್ ಡೂ ಮೈ ಬೆಸ್ಟ್ ಅಂತ ಆ ಥರ. ಸರ್, ನೀವು ಅಂದರೆ ಕ್ಲಬ್ ಕ್ರಿಕೆಟ್ಗೆ ಎಷ್ಟು ಹೆಚ್ಚು ನೀವು ಪ್ರೋತ್ಸಾಹ ಕೊಡ್ತೀರಿ ಅಂತಂದರೆ ಅದಕ್ಕೆ ಬೇಕಂತ ಏನೇನು ಸಿದ್ಧತೆ ಆಗಿದೆ ಸರ್? ಸರ್, ಕ್ಲಬ್ ಕ್ರಿಕೆಟ್ ಅದಕ್ಕೆ ಹೇಳೋದು, ಗ್ರಾಸ್ ರೂಟ್ ಲೆವೆಲ್ ಡೆವಲಪ್ ಆಗಬೇಕು ಅಂದರೆ ಕ್ಲಬ್ಸು, ಯಾಕೆಂದರೆ ಕ್ಲಬ್ ಸೆಕ್ರೆಟರೀಸ್ ನಾನು ಈಗಾಗಲೇ ಹೇಳ್ದಂಗೆ ನಾವು ದುಡ್ಡು ಹಾಕಿ ಕ್ಲಬ್ನ ಅಂತ ನಡೆಸ್ತಾ ಬಂದಿದ್ದೀವಿ. ಸೊ ನಮಗೆ ಗೊತ್ತಿದೆ. ಆದ್ದರಿಂದ ನಾವು ಇವಾಗ ಕ್ಲಬ್ಗಳಿಗೆ ಉತ್ತೇಜನ ನೀಡಲಿಕ್ಕೆ ನಮ್ಮ ಮ್ಯಾನಿಫೆಸ್ಟೋಲ್ಲಿ ಹೇಳಿದ್ದೀವಿ, ಎಲ್ಲ ಕ್ಲಬ್ನವ್ರಿಗೂ ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಪೊಸಿಷನ್ ಅವ್ರಿಗೆ ಫೈನಾನ್ಷಿಯಲ್ ಅಂದರೆ ಕ್ಯಾಶ್ ಅವಾರ್ಡ್ಸ್ ಕೊಡ್ತೀವಿ. ಸೊ ಆ ಕ್ಯಾಶ್ ಅವಾರ್ಡ್ ತೊಗೊಂಡು ಅವರು ಆ ಕ್ಲಬ್ನ ಡೆವಲಪ್ ಮಾಡ್ಬೋದು, ಮಕ್ಕಳನ್ನ ಚೆನ್ನಾಗಿ ಆಟ ಆಡಿಸಿ. ಯಾಕೆಂದರೆ ತುಂಬ ಕಷ್ಟ ಇದೆ ಇವಾಗ ಕ್ಲಬ್ ನಡೆಸೋದು. ಸೊ ಹಾಗಾಗಿರೋದ್ರಿಂದ ನಾವು ಆ ಥರ ಕ್ಯಾಶ್ ಅವಾರ್ಡ್ಸ್ ಎಲ್ಲ ಇನ್ಕ್ರೀಸ್ ಮಾಡಿದ್ದೀವಿ. ಹಂಗೆ ಮಾಡಿರೋದ್ರಿಂದ ಅವ್ರಿಗೆ ಕ್ಲಬ್ ನಡೆಸಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಮಾಡಿದ್ದೀವಿ. ಸರ್, 2013ರಿಂದ ಯಾವುದೇ ರೀತಿಯ ಪ್ರೋಗ್ರೆಸ್ ಆಗಿಲ್ಲ ಅಂತ ಒಂದು ಆರೋಪ. ಸರ್, ಅದು ಮತ್ತೊಮ್ಮೆ ಹೇಳ್ತೀನಿ, 2013ರಿಂದ ಅವರು ಆರೋಪ ಮಾಡ್ತಿದ್ದಾರೆ. ಮೊದಲನೇದಾಗಿ ನಾನು ಇಷ್ಟಪಡ್ತೇನೆ, ಅವರ ತಂಡದಲ್ಲಿ ಇವಾಗ ಕಾರ್ಯದರ್ಶಿಯಾಗಿ ನಿಂತಿರತಕ್ಕಂಥ ವಿನಯ್ ಮುತ್ತುಂಜಯ್, ನನ್ನ ಆತ್ಮೀಯ ಸ್ನೇಹಿತರು, ಅವರು 13ರಿಂದ 22ವರೆಗೂ 9 ವರ್ಷದವರೆಗೂ ಅವರು ಅಧಿಕಾರದಲ್ಲಿದ್ದರು. ಸೊ ಅಂದರೆ ಇವಾಗ ಅವರೇ ಉತ್ತರ ಕೊಡಬೇಕು. ಅದು ವಿನಯ್ ಮುತ್ತುಂಜಯ್ ಅವರೇ ವೆಂಕಟೇಶ್ ಪ್ರಸಾದ್ ಅವ್ರು ಕೊಡಬೇಕು, ಡೆವಲಪ್ ಆಗಿದೆಯಾ ಇಲ್ಲ ಅಂತ. ಡೆವಲಪ್ ಆಗಿಲ್ಲ ಅಂದರೆ ಆ ಡೆವಲಪ್ ಮಾಡದೇ ಇದ್ದವ್ರಿಗೆ ಇವತ್ತು ನೀವು ಕಾರ್ಯದರ್ಶಿ ಸ್ಥಾನ ಕೊಡ್ತಾ ಇದ್ದೀರಲ್ಲ, ಅದು ಸರಿನೇ ಅಂತ ನಾನು ಅವ್ರನ್ನೇ ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಇವಿಷ್ಟು ಅಭ್ಯರ್ಥಿಯಾಗಿರುವಂತಹ BK ರವಿ ಅವರ ಸ್ಪಷ್ಟನೆ. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಂದು ಕಡೆ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಚುನಾವಣೆ ಕಣ ರಂಗೇರ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಅಭ್ಯರ್ಥಿಯಾಗಿರುವಂತಹ BK ರವಿ ಇದ್ದಾರೆ. ಅವ್ರನ್ನೇ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಯಾಕೆ ನಿಮ್ಮನ್ನೇ ಬೆಂಬಲಿಸಬೇಕು, ಏನೇನು ಆಶ್ವಾಸನೆ ಕೊಡ್ತಿದ್ದೀರಿ ಸರ್? ಸರ್, ಈಗಾಗಲೇ ನಾವು ಹೇಳ್ದಂಗೆ ನಾವು ಗ್ರಾಸ್ ರೂಟ್ ಲೆವೆಲ್ ಕ್ರಿಕೆಟ್ನ ಡೆವಲಪ್ ಮಾಡುವಂಥ ತಂಡ ನಮ್ಮದು. ಯಾಕೆಂದರೆ ನಮ್ಮಲ್ಲಿ 10 ಜನ ಅಭ್ಯರ್ಥಿಗಳು ಗ್ರಾಸ್ ರೂಟ್ ಲೆವೆಲ್ ಕ್ರಿಕೆಟ್ನ ಡೆವಲಪ್ ಮಾಡ್ತಾ ಇರೋಂಥ ಕ್ಲಬ್ ಸೆಕ್ರೆಟರಿಗಳು, ಪ್ರೆಸಿಡೆಂಟ್ಗಳಿದ್ದಾರೆ. ಸೊ ನಮಗೆ ಗೊತ್ತಿದೆ ಗ್ರಾಸ್ ರೂಟ್ ಲೆವೆಲಲ್ಲಿ ಯಾವ ಮಕ್ಕಳಿಗೆ ಏನು ಬೇಕು, ಯಾವ ಥರ ಆಡಿಸ್ಬೇಕು, ಉತ್ತೇಜನೆ ಮಾಡಬೇಕು ಅಂತ. ಕ್ಲಬ್ನವರು ನಾವು ಕ್ರಿಕೆಟರ್ಸನ್ನ ಪ್ರೊಡ್ಯೂಸ್ ಮಾಡ್ತೀವಿ, ಹೊತ್ತು ಕ್ರಿಕೆಟರ್ಸ್ ಯಾವ ಕ್ಲಬ್ನೂ ಪ್ರೊಡ್ಯೂಸ್ ಮಾಡಲ್ಲ. ಸೊ ಹೀಗಾಗಿರೋದ್ರಿಂದ ನಮಗೆ ಗೊತ್ತಿದೆ ಯಾವ ಥರ ಉತ್ತೇಜನ ಕೊಡಬೇಕು, ಯಾವ ಥರ ಡೆವಲಪ್ ಮಾಡಬೇಕು, ಏನು ಬೇಕು ಫಾರ್ ಕ್ರಿಕೆಟ್ ಟು ಡೆವಲಪ್. ಹಾಗಾಗಿ ನಾವು ಅದಕ್ಕೆ ಹೇಳ್ತಿದ್ವಿ, ನಮಗೆ ಸಪೋರ್ಟ್ ಮಾಡೋದಕ್ಕೆ ಅದಕ್ಕೆ ನಾವು ಕೇಳ್ಕೊತಾ ಇದ್ದೀವಿ. ನಮಗೆ ಗೊತ್ತಿದೆ ಅಂತ ಹೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಕ್ರಿಕೆಟ್ ಕ್ರೀಡೆ ಅಂದಮೇಲೆ ಸ್ಲೆಡ್ಜಿಂಗು ಗ್ರೌಂಡಲ್ಲಿ ಕಾಮನ್. ಇದೀಗ ವೈಯಕ್ತಿಕವಾಗಿ ಎಲೆಕ್ಷನ್ ಟೈಮಲ್ಲಿ ಕೂಡ ಸ್ಲೆಡ್ಜಿಂಗ್ ಆಗ್ತಿದೆಯಾ? ನಿಮ್ಮ ಮೇಲೆ ಬಂದಿರುವಂತಹ ಆರೋಪ ಒಂದು ಕಡೆ ನಿಮ್ಮ ಹತ್ರ ಅಂದರೆ ಆರೋಪದ ಯಾರ್ಕರ್ಗಲೇ ನಿಮ್ಮ ಹತ್ರ ಬರ್ತಾ ಇದೆ ಸರ್? ಸರ್, ನಾವು ಅದನ್ನೇ ಹೇಳ್ತಾ ಇರೋದು, ಆರೋಪ ಪ್ರತಿರೋಪ ಅಲ್ಲ. ಆರೋಪ ಸುಮ್ಮನೆ ಇಲ್ಲದ ಪಲ್ಲದು ಸುಳ್ಳು ಹೇಳಿ ಆರೋಪ ಮಾಡೋದು ಶ್ರೇಯಸ್ಸಲ್ಲ. ಈಗಾಗಲೇ ಹೇಳ್ತಾ ಇದ್ದಾರೆ ನಮ್ಮನ್ನೆಲ್ಲ ಪಪ್ಪೆಟ್ಗಳು ಅಂದರು. ಯಾರಿಗೆ ಪಪ್ಪೆಟ್ಟು? ಅವ್ರು ಒಂದು ಸತಿ ಬೇರೆಯವ್ರ ಬಗ್ಗೆ ಹೇಳೋಕ್ಕೆ ನಮ್ಗೆ ಅದು ಭಾಳ ಬೇಜಾರಾಯಿತು. ಅವ್ರು ಹೇಳೋಕ್ಕೆ ಮುಂಚೆ ಒಂದು ಸತಿ ಅವ್ರಿಗೆ ಹೋಗಿ ಕನ್ನಡಿ ಮುಂದೆ ನಿಂತ್ಕೊಂಡು ಯೋಚನೆ ಮಾಡಿ ಹೇಳಿ, ಈ ಕನ್ನಡಿಲಿ ನೋಡ್ಕೊಂಡು ಹೇಳಿ ಯಾರು ಪಪ್ಪೆಟ್ಟು ಅಂತ ಅವ್ರಿಗೆ ಗೊತ್ತಾಗುತ್ತೆ ಯಾರು ಪಪ್ಪೆಟ್ಟು ಅಂತ. ಈ ಪಪ್ಪೆಟ್ ಅವೆಲ್ಲ ಮಾತಾಡೋದು ಶೇಷ್ ತರಲ್ಲ. ನಮ್ಮ ವೆಂಕಟೇಶ್ ಪ್ರಸಾದ್ ಅವರು ಒಬ್ಬ ಅದ್ಭುತ ಆಟಗಾರರು, ನಾವು ಅದಕ್ಕೆ ರೆಸ್ಪೆಕ್ಟ್ ಕೊಡ್ತೀವಿ ಆ್ಯಸ್ ಎ ಕ್ರಿಕೆಟರ್. ಬಟ್ ಅಡ್ಮಿನಿಸ್ಟ್ರೇಷನ್ ಈಸ್ ಅ ಡಿಫ್ರೆಂಟ್ ಕಪ್ ಆಫ್ ಟೀ. ಅವರು ಅದಕ್ಕೆ ಬಂದುಬಿಟ್ಟು ಇವಾಗ ಅದು ಅವ್ರ ಪಪ್ಪೆಟ್ಗಳು ಅವರು ಏನೋ ಏನೋ ಕೆಲವು ಮಾತುಗಳೆಲ್ಲ ಆಡಿದ್ದಾರೆ, ತುಂಬ ಕೆಟ್ಟ ಮಾತುಗಳು, ಅದು ಶೋಭೆ ತರುವಂಥದ್ದಲ್ಲ ಅಂತ ನಾನು ವೆಂಕಟೇಶ್ ಪ್ರಸಾದ್ ಅವ್ರಿಗೆ ತಿಳಿಸ್ಲಿಕ್ಕೆ ಇಚ್ಛಿಸ್ತೇನೆ. ಅದೇ ನಮ್ಮ ಅಧ್ಯಕ್ಷರು ಮಾತಾಡ್ತಿದ್ದಾರೆ ನೋಡಿ, ಅವ್ರು ಯಾವುದೇ ಥರವಾದಿಲ್ಲ. ಅವರು ನಮಗೆ ವೆರಿ ಕ್ಲಿಯರಾಗಿ ಹೇಳಿದ್ರು, ಒಬ್ಬರ ಮೇಲೆ ನಾವು ಆಪಾದನೆ ಮಾಡೋದಿಲ್ಲ, ನಂದೇನಿದೆಯೋ ವಾಟ್ ಐ ಕ್ಯಾನ್ ಡೂ ಐ ವಿಲ್ ಡೂ ಮೈ ಬೆಸ್ಟ್ ಅಂತ ಆ ಥರ. ಸರ್, ನೀವು ಅಂದರೆ ಕ್ಲಬ್ ಕ್ರಿಕೆಟ್ಗೆ ಎಷ್ಟು ಹೆಚ್ಚು ನೀವು ಪ್ರೋತ್ಸಾಹ ಕೊಡ್ತೀರಿ ಅಂತಂದರೆ ಅದಕ್ಕೆ ಬೇಕಂತ ಏನೇನು ಸಿದ್ಧತೆ ಆಗಿದೆ ಸರ್? ಸರ್, ಕ್ಲಬ್ ಕ್ರಿಕೆಟ್ ಅದಕ್ಕೆ ಹೇಳೋದು, ಗ್ರಾಸ್ ರೂಟ್ ಲೆವೆಲ್ ಡೆವಲಪ್ ಆಗಬೇಕು ಅಂದರೆ ಕ್ಲಬ್ಸು, ಯಾಕೆಂದರೆ ಕ್ಲಬ್ ಸೆಕ್ರೆಟರೀಸ್ ನಾನು ಈಗಾಗಲೇ ಹೇಳ್ದಂಗೆ ನಾವು ದುಡ್ಡು ಹಾಕಿ ಕ್ಲಬ್ನ ಅಂತ ನಡೆಸ್ತಾ ಬಂದಿದ್ದೀವಿ. ಸೊ ನಮಗೆ ಗೊತ್ತಿದೆ. ಆದ್ದರಿಂದ ನಾವು ಇವಾಗ ಕ್ಲಬ್ಗಳಿಗೆ ಉತ್ತೇಜನ ನೀಡಲಿಕ್ಕೆ ನಮ್ಮ ಮ್ಯಾನಿಫೆಸ್ಟೋಲ್ಲಿ ಹೇಳಿದ್ದೀವಿ, ಎಲ್ಲ ಕ್ಲಬ್ನವ್ರಿಗೂ ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಪೊಸಿಷನ್ ಅವ್ರಿಗೆ ಫೈನಾನ್ಷಿಯಲ್ ಅಂದರೆ ಕ್ಯಾಶ್ ಅವಾರ್ಡ್ಸ್ ಕೊಡ್ತೀವಿ. ಸೊ ಆ ಕ್ಯಾಶ್ ಅವಾರ್ಡ್ ತೊಗೊಂಡು ಅವರು ಆ ಕ್ಲಬ್ನ ಡೆವಲಪ್ ಮಾಡ್ಬೋದು, ಮಕ್ಕಳನ್ನ ಚೆನ್ನಾಗಿ ಆಟ ಆಡಿಸಿ. ಯಾಕೆಂದರೆ ತುಂಬ ಕಷ್ಟ ಇದೆ ಇವಾಗ ಕ್ಲಬ್ ನಡೆಸೋದು. ಸೊ ಹಾಗಾಗಿರೋದ್ರಿಂದ ನಾವು ಆ ಥರ ಕ್ಯಾಶ್ ಅವಾರ್ಡ್ಸ್ ಎಲ್ಲ ಇನ್ಕ್ರೀಸ್ ಮಾಡಿದ್ದೀವಿ. ಹಂಗೆ ಮಾಡಿರೋದ್ರಿಂದ ಅವ್ರಿಗೆ ಕ್ಲಬ್ ನಡೆಸಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಮಾಡಿದ್ದೀವಿ.
2013ರಿಂದ ಯಾವುದೇ ರೀತಿಯ ಪ್ರೋಗ್ರೆಸ್ ಆಗಿಲ್ಲ ಅಂತ ಒಂದು ಆರೋಪ. ಸರ್, ಅದು ಮತ್ತೊಮ್ಮೆ ಹೇಳ್ತೀನಿ, 2013ರಿಂದ ಅವರು ಆರೋಪ ಮಾಡ್ತಿದ್ದಾರೆ. ಮೊದಲನೇದಾಗಿ ನಾನು ಇಷ್ಟಪಡ್ತೇನೆ, ಅವರ ತಂಡದಲ್ಲಿ ಇವಾಗ ಕಾರ್ಯದರ್ಶಿಯಾಗಿ ನಿಂತಿರತಕ್ಕಂಥ ವಿನಯ್ ಮೃತ್ಯುಂಜಯ್, ನನ್ನ ಆತ್ಮೀಯ ಸ್ನೇಹಿತರು, ಅವರು 13ರಿಂದ 22ವರೆಗೂ 9 ವರ್ಷದವರೆಗೂ ಅವರು ಅಧಿಕಾರದಲ್ಲಿದ್ದರು. ಸೊ ಅಂದರೆ ಇವಾಗ ಅವರೇ ಉತ್ತರ ಕೊಡಬೇಕು. ಅದು ವಿನಯ್ ಮೃತ್ಯುಂಜಯ್ ಅವರೇ ವೆಂಕಟೇಶ್ ಪ್ರಸಾದ್ ಅವ್ರು ಕೊಡಬೇಕು, ಡೆವಲಪ್ ಆಗಿದೆಯಾ ಇಲ್ಲ ಅಂತ. ಡೆವಲಪ್ ಆಗಿಲ್ಲ ಅಂದರೆ ಆ ಡೆವಲಪ್ ಮಾಡದೇ ಇದ್ದವ್ರಿಗೆ ಇವತ್ತು ನೀವು ಕಾರ್ಯದರ್ಶಿ ಸ್ಥಾನ ಕೊಡ್ತಾ ಇದ್ದೀರಲ್ಲ, ಅದು ಸರಿನೇ ಅಂತ ನಾನು ಅವ್ರನ್ನೇ ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಇವಿಷ್ಟು ಅಭ್ಯರ್ಥಿಯಾಗಿರುವಂತಹ BK ರವಿ ಅವರ ಸ್ಪಷ್ಟನೆ. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.